ರಾಜರ ಮಹಾರಾಜರ ಕಾಲದಿಂದನೇ ಕಂದಾಯ ಇಲಾಖೆ ಪ್ರಾರಂಭ ಆಯಿತು. ಮೊದಲು ಪ್ರಮುಖವಾಗಿ ಒಂದೇ ಇಲಾಖೆ ಇರ್ತಾ ಇತ್ತು. ರಾಜರ ಮಹಾರಾಜರ ಕಾಲದಲ್ಲಿ ಪ್ರಮುಖವಾದಂಥ ಒಂದೇ ಇಲಾಖೆ ಇರ್ತಿತ್ತು, ಅದು ಕಂದಾಯ ಇಲಾಖೆ. ಕಂದಾಯ ಅಂದರೆ ಇನ್ಕಮ್, ಆಡಳಿತ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಆದಾಯದ ಮೂಲ. ಸೊ ಆದಾಯ ಮೂಲವನ್ನು ಕೃಷಿ ಜಮೀನುಗಳನ್ನು ಸಾಗುವಳಿ ಮಾಡುವ ಮುಖಾಂತರ, ತೆರಿಗೆಗಳನ್ನು ವಸೂಲಿ ಮಾಡುವ ಮುಖಾಂತರ. ಸೊ ನಮ್ಮ ಇಲಾಖೆ ಪ್ರತಿ ಮನುಷ್ಯರ ಜೀವನದ ಹಾಸುಹೊಕ್ಕಾಗಿರ್ತಕ್ಕಂಥ ಇಲಾಖೆ. ಜನನದಿಂದ ಹಿಡಿದು ಮರಣದವರೆಗೂ ಏನು ಅಧಿಕೃತ ದಾಖಲೆಗಳನ್ನು ದಾಖಲೆ ಹಂತದಲ್ಲೂ ಸಾರ್ವಜನಿಕರಿಗೆ ಸೇವೆಯನ್ನು, ಉತ್ತಮವಾದ ಸೇವೆಯನ್ನು ಕೊಡ್ತಕ್ಕಂಥ ಇಲಾಖೆ. ಪ್ರಮುಖವಾದ ಸೇವೆಗಳನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಇವತ್ತೆಲ್ಲ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಿಂದಿನ ಕಾಲಕ್ಕೆ ನಾವು ನೋಡಿದಾಗ ಆಗಿರ್ತಕ್ಕಂಥ ಕಂದಾಯ ಆಡಳಿತ ವ್ಯವಸ್ಥೆ, ಇವತ್ತಿನ ಕಂದಾಯ ಇಲಾಖೆಯ ಆಡಳಿತ ವ್ಯವಸ್ಥೆ ಬಹಳಷ್ಟು ಅಭಿವೃದ್ಧಿಯನ್ನು ನಾವು ಕಂಡಿದ್ದೀವಿ. ತಾಂತ್ರಿಕವಾಗಿ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳು, ನೈಪುಣ್ಯತೆಗಳು ಮತ್ತು ಜನಸ್ನೇಹಿ ಆಗಿರ್ತಕ್ಕಂಥ ಇಲಾಖೆಯನ್ನು ನಮ್ಮ ಕಂದಾಯ ಇಲಾಖೆ. ನಮ್ಮ ಜವಾಬ್ದಾರಿಗಳು ಅತ್ಯಂತವಾಗಿರ್ತಕ್ಕಂಥದ್ದು ಎಲ್ಲರೂ ಗಮನಿಸಬೇಕಾಗಿರೋದು, ನಮ್ಮ ಇಲಾಖೆ ಜನರಿಗೆ ಉತ್ತಮ ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸೊ ಆ ದೃಷ್ಟಿಯಿಂದ ನಮ್ಮ ಕಚೇರಿಗೆ ಬರ್ತಕ್ಕಂಥ ನಾವು ಜನರಿಗೆ, ಸಾರ್ವಜನಿಕರಿಗೆ, ವಿಶೇಷವಾಗಿ ಕಡು ಬಡವರಿಗೆ ನಾವು ಆದ್ಯತೆ ಕೊಟ್ಟು ಅವರಿಗೆ ನಾವು ನೆರವನ್ನು ನೀಡುವ ಮುಖಾಂತರವಾಗಿ ಅವರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ವಿಚಾರ ನಾವು ಮಾಡಬೇಕಾಗ್ತದೆ. ರೈತರಾಗಿರ್ತಕ್ಕಂಥ ರಾಯ್ ಅವರು ಅವರ ಸಂಘಟನೆಗಾಗಿ ಇವತ್ತು ಈ ಒಂದು ದಿನವನ್ನು, ರೈತರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ರೈತರ ಸೇವೆ ಅಪ್ರತಿಮವಾಗಿರ್ತಕ್ಕಂಥದ್ದು. ಕಳೆದ ಕೋವಿಡ್ ಅವಧಿಯಲ್ಲಿ ಅವರ ಸೇವೆ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅವತ್ತು ನಮ್ಮನ್ನೆಲ್ಲ ರಕ್ಷಣೆ ಮಾಡಿರ್ತಕ್ಕಂಥದ್ದು ನಮ್ಮ ವೈದ್ಯರು. ಅವರು ಸರಿಯಾಗಿ ಸ್ಪಂದಿಸದೇ ಇದ್ದರೆ ನಾವು ಯಾರೂ ಜೀವಂತವಾಗಿ ಇರ್ತಿರಲಿಲ್ಲ. ಬಹುಶಃ ಭಾಳಷ್ಟು ಸಾವು ನೋವುಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ವೈದ್ಯರ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು. ನಮ್ಮನ್ನು ಶಿಸ್ತುಬದ್ಧವಾಗಿ ಜೀವನ ಮಾಡ್ತಕ್ಕಂಥ ಒಂದು ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರು ವೈದ್ಯರು. ಸೊ ವೈದ್ಯರೇ ಇವತ್ತು ಭಾಳಷ್ಟು ಅವರ ಸೇವೆ ಭಾಳಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. 24/7 ಅವರು ಕರ್ತವ್ಯವನ್ನು ಮಾಡ್ತಾರೆ. ಅವರಿಗೆ ಯಾವುದೇ ರೀತಿಯ ಕೆಲಸದ ಅವಧಿ ಇಲ್ಲ, ವಿಧಿ ಇಲ್ಲ. 24/7 ಕೆಲಸ ಮಾಡಬೇಕಾಗ್ತದೆ. ಕೂಡಲೇ ಸ್ಪಂದಿಸ್ತಾರೆ. ಬಂದು ನಮ್ಮನ್ನು ಪರಿಶೀಲನೆ ಮಾಡಿ ನಮಗೇನು ಕಾಯಿಲೆ ಆಗಿದೆ ಅದಕ್ಕೆ ತಕ್ಕನಾಗಿ ಒಂದು ಔಷಧೋಪಚಾರ ಮಾಡ್ತಕ್ಕಂಥದ್ದು, ಧೈರ್ಯವನ್ನು ಇರತಕ್ಕಂಥದ್ದು, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮಗೆ ಒಂದು ಆಧಾರ ಸ್ತಂಭವಾಗಿರ್ತಕ್ಕಂಥದ್ದು. ಅವರಿಲ್ಲದೆ ನಾವು ಬಹುಶಃ ಜೀವನ ಮಾಡೋದು ಭಾಳ ಕಷ್ಟಕರ ಆಗ್ತದೆ. ಸೊ ಅವರ ಒಂದು ಸೇವೆ ಕೂಡ ಅಪ್ರತಿಮವಾಗಿರ್ತಕ್ಕಂಥದ್ದು. ಇವತ್ತು ಅಂಥ ವೈದ್ಯರು ನಮ್ಮೊಂದಿಗಿದ್ದಾರೆ ಆ ವೇದಿಕೆಯಲ್ಲಿ. ಅವರನ್ನು ನಾವು ಗೌರವಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾರೆ. ಸೊ ನಾವು ಅಧಿಕಾರಿಗಳು ಮಾಡ್ತಕ್ಕಂಥ ತಪ್ಪುಗಳನ್ನು ನಮಗೆ ತಿಳಿಸಿ ಇದು ಸರಿ ಮಾಡ್ತಾ ಇಲ್ಲ ಅಂತೇಳಿ ಎಚ್ಚರಿಕೆ ನೀಡುವ ಮುಖಾಂತರ ನಮ್ಮ ಆಡಳಿತ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಸಾಕಷ್ಟು ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ನಿಜವಾಗ್ಲೂ ಹೇಳಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಕಟ್ಟಕಡೆಯ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ. ಆ ಸಮಸ್ಯೆ ನಮಗೆ ಗಮನಕ್ಕೆ ಬರೋದೇ ಇಲ್ಲ ಕೆಲವು ಸಾರಿ. ಬಟ್ ಆದರೆ ನಮಗೆ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಮಗೆ ಮಾಹಿತಿ ಸಿಗ್ತದೆ. ಸಾಕಷ್ಟು ಆ ಸಮಸ್ಯೆಗಳಿಗೆ ನಾವು ತಕ್ಷಣವೇ ಸ್ಪಂದಿಸಿ ಅಲ್ಲಿ ಆಗಿರ್ತಕ್ಕಂಥ, ಮುಂದೆ ಆಗಬಹುದಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡಲೇ ಅದಕ್ಕೆ ಎಚ್ಚರಿಕೆ ವಹಿಸಿ ಕೆಲಸ ಮಾಡಲಿಕ್ಕೆ ನಮಗೂ ಸಾಧ್ಯ ಆಗ್ತಾಯಿದೆ. ಅದರ ನಿಯಂತ್ರಣದಲ್ಲಿ ಇರಲಿಕ್ಕೂ ಸಹಕಾರಿಯಾಗ್ತಾ ಇದೆ. ಸಾಕಷ್ಟು ಉತ್ತಮವಾದಂಥ ಸಲಹೆಗಳನ್ನು, ಸೂಚನೆಗಳನ್ನು, ಸಮಸ್ಯೆಗಳನ್ನು ನಮಗೆ ಗಮನಕ್ಕೆ ತರ್ತಾ ಇದ್ದಾರೆ. ನೀವು ಈ ವಿಚಾರವಾಗಿ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮ ಗೆಳೆಯರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ.